ಕೊತ್ತನೂರು ಮಂಜುನಾಥ್ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಸಿಡಿದು ಎದ್ದಿದ್ದಾರೆ. ಎಸ್, ಡೆಡ್ಲೈನ್ ಕೊಡೋದಕ್ಕೆ ವೇಣುಗೋಪಾಲ್ ಯಾರು, ಅವರೇನು ನಮ್ಮ ಅಣ್ಣನ ತಮ್ಮನ ಅನ್ನುವ ಮಾತನ್ನ ಹೇಳಿದ್ರ ಮೂಲಕ ಬೇಕಿದ್ರೆ ಕಿತ್ತಾಕ್ಲಿರಿ, ಮಾಡ್ಲಿ, ಭಾರತ ದೇಶದಲ್ಲಿ ಸಾವಿರಾರು ಪಕ್ಷ ಇದೆ, ಯಾರು ಹೇಳಿದ್ರು ಕೂಡ ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ, ಕೋಲಾರ ಕೈ ಅಭ್ಯರ್ಥಿ ಸೋಲಿಸೋದೇ ನಮ್ಮ ಗುರಿ, ಎಐಸಿಸಿ ರಾಜ್ಯ ಉಸ್ತುವಾರಿಗೆ ಬಹಿರಂಗ ಸವಾಲನ್ನ ಈ ರೀತಿಯಾಗಿ ಮಾಜಿ ಶಾಸಕ ಕೊತ್ತನೂರು ಮಂಜುನಾಥ್ ಹಾಕಿದ್ದಾರೆ. ಡೆಡ್ಲೈನ್ ಕೊಡೋ ನಮ್ಮ ಅಣ್ಣನ ನಮ್ಮ ತಂದನ ವೇಣುಗೋಪಾಲ್ ನನಗೆ ಡೆಡ್ಲೈನ್ ಕೊಡೋದಕ್ಕೆ ಡಿಸ್ಕ್ವಾಲಿಫೈ ಮಾಡಲಿ, ಪಕ್ಷದಿಂದ ಉಚ್ಚಾಟನೆ ಮಾಡಲಿ, ನಮ್ಮ ಕಡೆ ನಮಗೇನು ಹೋಗೋಕ್ಕೇನಾಗಲ್ವ, ಬೇರೆ ಪಾರ್ಟಿಗಳಿಲ್ವ ಯಾವುದೇ ದೇಶದಲ್ಲಿ. ಪ್ರಜಾಪ್ರಭುತ್ವ ಇದು, ಭಾರತ ದೇಶ ಇದು. ಎಲ್ಲಾದರೂ ಹೋದ್ರೆ ಪೊಲೀಸರು ನಮ್ಮ ಐಡೆಂಟಿ ಕಾರ್ಡ್ ಕೇಳ್ತಾರಾ, ಯಾವ ಊರಿಂದ ಬಂದಿದೆ ಅಂತ ಕೇಳ್ತಾರಾ? ಫ್ರೀಯಾಗಿ ಓಡಾಡುವಂಥ ದೇಶ ಇದು. ಈ ದೇಶದಲ್ಲಿ ಸಾವಿರಾರು ಪಕ್ಷಗಳಿರೋದು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಸ್ವಂತ ಬಲದಿಂದ ನಾವೆಲ್ಲ ಗೆಲ್ಲೋರು. ಉಚ್ಚಾಟನೆ ಮಾಡೋದಂತೆ, ಉಚ್ಚಾಟನೆ ಮಾಡಲಿ ಬಿಡ್ರಿ, ಏನು ಮಾಡಿದ್ರೆ ಅದಕ್ಕೇನು ಭಯ ಪಡ್ತಾರ? ಏನೋ ನಾನು ಅವ್ರು ಕೇಳಿದ್ದು ನೋಡಿ, ಯಾರೋ ನಮ್ಮ ಅಣ್ಣ ತಮ್ಮ ಹೇಳ್ದಂಗೆ ಅಂದ್ಕೊಂಡ್ಬಿಟ್ಟೆ ನಾನು, ಯಾರೋ ನಮ್ಮ ಮನೆಯಲ್ಲಿ ಯಾರಾದ್ರು ಹೇಳ್ಬಿಟ್ರೆ ಈ ಮಾತನ್ನ ಅಂತ. ಅವ್ರು ಯಾರೋ ಹೇಳಿರೋದಕ್ಕೆ ನಮಗೇನು, ವೇಣುಗೋಪಾಲ್ ಇಲ್ಲ ಅಂದರೆ ಇನ್ನೊಬ್ರು ಹೇಳ್ಕೊಳ್ರಿ ಬಿಡ್ರಿ, ನಮಗೇನು. ಏನು ಉಚ್ಚಾಟನೆ ಮಾಡಿದ್ರೆ ಮಾಡಲಿ, ಫಸ್ಟ್ ಮಾಡೋಕ್ಕೆ ಹೇಳ್ರಿ, ಅದು ಫಸ್ಟ್ ಅದನ್ನು ಮಾಡಬೇಕು ಅವರು. ನೋಡಿ, ನಾವು ಒಂದು ಸಲ ತೀರ್ಮಾನ ತಗೊಂಡು ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ರಾಜೇಂದ್ರನವರೇ. ನಾವು ಯಾರೇ ಹೇಳಿದ್ರು ನಾವು ಕಾಂಪ್ರಮೈಸ್ ಆಗುವಂಥ ಪ್ರಶ್ನೆಯೇ ಇಲ್ಲ. ನಾವು ಇವತ್ತು ಮುನಿಸ್ವಾಮಿ ಅವರಿಗೆ ನಮ್ಮ ಬೆಂಬಲವೆಲ್ಲ ಸೂಚಿಸಿದ್ದೀವಿ. ಇವತ್ತು ನಮ್ಮ ಡಾಕ್ಟರ್ ಸುಧಾಕರ್ ಅವರು, ನಾವು ಎಲ್ಲರೂ ನಾವು ಮಾಡ್ತಾಯಿದ್ದೀವಿ. ಇವತ್ತು ಇಲ್ಲಿ ನಮ್ಮ ಮಾಲೂರಲ್ಲೂ JDS ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಎಲ್ಲ ನಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಅವ್ರನ್ನೂ ನಮ್ಮ ಯಡಿಯೂರಪ್ಪನವ್ರು ಬರ್ತಾಯಿದ್ದಾರೆ, ಅವ್ರನ್ನೂ ಕರ್ಕೊಂಡೋಗಿ ಅವ್ರು ಪರಿಚಯ ಮಾಡಿಸಿ ಇವರೆಲ್ಲ ಪಾರ್ಟಿಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾವು